ಮಕ್ಳೇ ಬೇಡ ಅಂದ್ರಂತೆ, ಬರದ್ ಕೊಟ್ಟು ಬಂದ್ರಂತೆ, ಒಬ್ಬ ಹೆಣ್ಮಗುನ್ ಕರ್ಕೊಂಡೋಗಿ ಅವನು ನಾನು ಇಬ್ಬರು ಮಕ್ಕಳು ನೋಡ್ಕೊಂತೀನಿ ಅಂತ ಮ್ಯಾಮ್. ಅವನಿಬ್ಬರು ಮಕ್ಕಳು ನಾನು ನೋಡ್ಕೊಂತೀನಿ ಅಂತಂದ. ಸರಿ, ನಾನು ಹೆಣ್ಮಗುನ್ ಮಾತ್ರ ನಾನು ಬಿಟ್ಕೊಡಲ್ಲ, ನಾನು ಹೆಣ್ಮಗುನ್ ನಾನು ನೋಡ್ಕೊಂತೀನಿ ಅಂತ ನಾನು ಹೇಳಿದೆ. ಆಮೇಲೆ ಅವನು ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರು, ಮಕ್ಕಳೇ ಬೇಡ ಅಂತ ಹೋಗಿದ್ದಾಳೆ, ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ, ಹಿಂಗೆ ಅಂತೆಲ್ಲ ಇದ್ ಮಾಡ್ತಾ ಬಂತು. ಸರಿ, ಈಗ ಏನ್ ಮಾಡ್ತೀರಿ? ಈಗ ಆರೋಪ ಬಂದಿರೋದೇ ನಿಮ್ಮಿಬ್ರು ಮಧ್ಯ ಮತ್ತೊಬ್ರು ಬಂದ್ರು, ಹಾಗಾಗಿ ನನ್ನ ಹೆಂಡತಿ ನನ್ನಿಂದ ದೂರ ಆದ್ಲು ಅಂತ. ಅವ್ರೇನ್ ಮಾಡ್ಕೊಂಡಿದ್ದಾರೆ ಲೀಲಾ ಅವ್ರೆ? ಯಾರು ಮ್ಯಾಮ್? ಈಗ ಇನ್ನೊಬ್ರು ಸಂತು ಅನ್ಕೊಳ್ತೀನಿ. ಅವ್ರದ್ದು ಟೀ ಸಂತೋಷ, ಏನ್ ಹೆಸರು? ಸಂತೋಷ್ ಅಂತ. ಸಂತೋಷ್ ಏನ್ ಮಾಡ್ತಾರ ಅವರು? ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಓಕೆ, ಅಂಗಡಿ ಇದೆ ಅವ್ರದ್ದು. ಓಕೆ, ಈಗ ನೀವೀಗ ಅವ್ರ ಜೊತೆ ಇದ್ದೀರಿ? ಇದ್ದೀನಿ ಮ್ಯಾಮ್. ನಾ ಸ್ಟೇಷನ್ ಅಲ್ಲೆಲ್ಲ ಬರ್ಕೊಟ್ಬಿಟ್ಟೆ ಮ್ಯಾಮ್. ಏನಂತ ಬರ್ಕೊಟ್ರಿ? ಇವನು ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ, ಇವನ್ಗೆ ಮಂಜುಗೆ ಅಫೇರ್ ಇತ್ತು ಮ್ಯಾಮ್. ಇವನ್ಗೆ 2 years ಬ್ಯಾಕ್ ಅಫೇರ್ ಇತ್ತು. ಸ್ವಂತ ಚಿಕ್ಕಮ್ಮನ ಮಗಳೇ, ಬಟ್ ಅವ್ರ ಹೆಸರೆಲ್ಲ ಬೇಡ. ಚಿಕ್ಕಮ್ಮನ ಮಗಳು? ಹೌದು ಹೌದು, ತಂಗಿ ಆಗ್ಬೇಕು ನಂಗೆ, ತಂಗಿ ಆಗ್ಬೇಕು. ಅವ್ರ ಹೆಸರೆಲ್ಲ ಬೇಡ. ಸರಿ ಆಯ್ತು. ಇವನೊಬ್ಬರ ಸಂಸಾರ ಹಾಳು ಮಾಡ್ದ ಅಂತ ನಾನು ಇನ್ನೊಬ್ಬರ ಸಂಸಾರ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ ಮ್ಯಾಮ್. ಸರಿ ಆಯ್ತು. ಅವಳು ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ರು.